ರಾಜ್ಯದಲ್ಲಿ ನಮ್ಮೆಲ್ಲ ಮೂಲಭೂಮಿಗಳಿಗೆ ವಿಷಯ ತಿಳಿದಿರುವ ಹಾಗೆ ನಮ್ಮ ಸಮಾಜವನ್ನು ಹೈಜಾಕ್ ಮಾಡಿ ಬೇರೆ ಸಮಾಜದವರು ತಾವೇ ಮೂಲಭೂಮಿ ಅನ್ನೋದಂತ ಏನು ಫೋರ್ಸ್ ಕೊಡ್ತಾ ಇದ್ದಾರೆ. ಇವತ್ತ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಆ ಒಂದು ಒಡ್ರ ಸಮಾಜದ ಏನು ಕೆಲವೊಂದು ಮಿನಿಸ್ಟರ್ಸ್ಗಳು ಇದ್ದಾರೆ, ಅವ್ರ ಮೂಲವಾಗಿ ಭೂಮಿನೇ ಅಲ್ಲ, ಅವ್ರದ್ದು ಒಡ್ರ ಜನಾಂಗ. ಈಗಾಗಲೇ ನಮ್ಗೆ ಸ್ಟೇಟ್ ಗೌರ್ಮೆಂಟ್ದಾಗಲಿ ಸೆಂಟ್ರಲ್ ಗೌರ್ಮೆಂಟ್ದಾಗಲಿ ಸುತ್ತೋಲೆಗಳು ಬಂದಾವು. ನಮಗಷ್ಟೇ ಅಲ್ಲ, ಸರ್ಕಾರದಿಂದ ಸುತ್ತೋಲೆಗಳು ಎಲ್ಲ ಡಿ ಸಿಗೂ ಬಂದಾವು, ಎಲ್ಲ ಕಡೆನೂ ಬಂದಾವು. ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಬಂದದ, ರಾಜ್ಯ ಸರ್ಕಾರದಿಂದ ದರವೊಂದು ಡಿ ಸಿಗಳಿಗೂ ಬಂದಾವು. ಇಷ್ಟೆಲ್ಲ ಬರ್ಲಾಕಾಗಿ ಅಲ್ಲಿ ಕ್ಲಿಯರ್ ಕಟ್ ಮೆನ್ಷನ್ ಮಾಡ್ಯದ ಗೆಜೆಟ್ ಒಳಗ. ಬೋವಿ BHOVI ಬೋವಿ ಅಂತ ಏನು ಬರ್ತಾರ ಅವರಿಗೆ ನೀವು ಏನು ತೊಂದರೆ ಮಾಡಲಾರದೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಬೇಕು ಅನ್ನೋದು ಅಂತ ಅದು ಎಲ್ಲ ರಾಜ್ಯ ಸರ್ಕಾರದಿಂದ ಅದು ಸುತ್ತೋಲೆ ಹೊರಡಾಗಿದೆ. ಈಗಾಗಲೇ ಡಿ ಸಿಗಳು ಇಲ್ಲಿ ಬಂದ ತಕ್ಷಣ ಅವರು ಇಲ್ಲಿ ರಾಜ್ಯ ಸರ್ಕಾರದಾಗ ಕಾಂಗ್ರೆಸ್ ಗೌರ್ಮೆಂಟ್ ಇರೋದ್ರಿಂದ ಆ ಕಾಂಗ್ರೆಸ್ ಗೌರ್ಮೆಂಟ್ದಾಗ ಆ ಒಡ್ರ ಸಮಾಜದ ಕೆಲವೊಬ್ರು ಹಿರಿಯರು ಮಂತ್ರಿ ಸ್ಥಾನದಾಗ ಇದ್ದಿದ್ದಕ್ಕ ಅವರೊಂದು ಧಮಕಿಲಿಂದಲೇ ಆಗ್ಲಿ, ಅವ್ರೊಂದು ಏನಂತಾರ ದಬ್ಬಾಳಿಕೆ ತನದಿಂದ ಆಗ್ಲಿ, ಇಲ್ಲಿ ಡಿ ಸಿಗಳಾಗ್ಲಿ, ತಹಸೀಲ್ದಾರ್ ಆಗ್ಲಿ, ರೆವಿನ್ಯೂ ಇನ್ಸ್ಪೆಕ್ಟರ್ ಆಗ್ಲಿ, ಸರ್ಕಲ್ಗಳಾಗ್ಲಿ ಯಾರು ನಮ್ಮ ಭೂಮಿ ಅಂತ ಯಾರಾದ್ರೂ ಸರ್ಟಿಫಿಕೇಟ್ ತೊಗೊಂಡು ಹೋದ್ರೆ ನಿಮ್ದು ಬರೋದಿಲ್ಲ, ನೀವು ಆ ಜಿಲ್ಲಾಧ್ಯಕ್ಷರದ್ದು ಒಡ್ರ ಸಮಾಜದ ಜಿಲ್ಲಾಧ್ಯಕ್ಷರದ ಲೆಟರ್ ತೊಗೊಂಬರ್ರಿ, ಆ ತರ ಎಲ್ಲ ರಿಪ್ಲೈ ಮಾಡಿ ಸಾಕಷ್ಟು ಜನಕ್ಕೆ ಕಳಿಸಿದ್ರೆ ನಮ್ಗೆ ಗೊತ್ತಾಗದ. ಅದು ಅಲ್ಲದೆ ನಮ್ಮ ಬೋಯಿ ಸಮಾಜದವ್ರು ನಾವು ಬೇರೆ ಕಾಸ್ಟ್ಗೆ ಏನು ಅಪ್ಲೈ ಹಾಕ್ಲಾರ್ದೆ ಕೆಲವು ನಂಬಲ್ಲಿ ಅದಾರ ಇಲ್ಲೇ ಮುದ್ದು ಬೋಯಿ ಅಂತ ಅವ್ರು ಕೂಡ ಒಡ್ರ ಸಮಾಜ ಅಂತ ಬಂದ್ಬಿಡ್ತದ. ಅವ್ರ ಕಾಸ್ಟ್ದಾಗ ಒಡ್ರತ್ ಬಂದ್ಬಿಟ್ಟದ ಆಲ್ರೆಡಿ. ನಾವು ಅದನ್ನು ಕೂಡ ಈಗ ಒಂದು ಚರ್ಚೆ ಮುಖಾಂತರ ಎಲ್ಲರ ಗಮನಕ್ಕೆ ಸೆಳೆದಾಗ ನಾವು ಅವ್ರ ಮ್ಯಾಗ ಕೇಸ್ ಹಾಕಂತದ ಒಂದು ವ್ಯವಸ್ಥೆ ಐತಿ ನಮ್ಮ ಹತ್ರ. ಅದನ್ನು ಕೂಡ ನಾವು ತಯಾರಿಯಲ್ಲಿ ಇಟ್ಕೊಂಡಿದ್ದೆವು. ಕೆಲವೊಂದು ಜನಕ್ಕೆ ನಾವು ಡಿ ಸಿಗಳ ಹತ್ರ ಈಗ ನಾನ್ ಸದ್ಯಕ್ಕೆ ಮೊನ್ನೆ ಡಿ ಸಿ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು, ನಾನೆಲ್ಲ ಗೆಜೆಟ್ ಕಾಪಿ ಒಯ್ದೆ, ಸೆಂಟ್ರಲ್ ಗೌರ್ಮೆಂಟ್ ಇಶ್ಯೂ ಆಗಿದ್ದು ಗೆಜೆಟ್ ಕಾಪಿ, ಸ್ಟೇಟ್ ಗೌರ್ಮೆಂಟ್ ಇಶ್ಯೂ ಆಗಿದ್ದು ಗೆಜೆಟ್ ಕಾಪಿ, ಪ್ಲಸ್ ಈಗ ನಮ್ಮ ತಂದೆಯವ್ರದೇ ಎಕ್ಸಾಂಪಲ್ ತೋರಿ ಅವ್ರದ್ದೊಂದು ಗೌರ್ಮೆಂಟ್ ರೆಕಾರ್ಡ್ ಒಳಗೆ ಗೋವಿ ಎತ್ತಿದ್ದು ಅದು SC ಶೆಡ್ಯೂಲ್ ಕಾಸ್ಟ್ ಅಂತ ಅದ್ರಾಗ ಗೌರ್ಮೆಂಟ್ ರೆಕಾರ್ಡ್ದಾಗೂ ಐತದು. ಇವು ಮೂರು ರೆಕಾರ್ಡ್ಸ್ ತೋರಿದಾಗ ಸರ ನೀವು ಗೌರ್ಮೆಂಟ್ ಅದು ಫಾಲೋ ಅಪ್ ಮಾಡ್ತಿರೋ ಇಲ್ಲೋ. ಕೇಂದ್ರ ಸರ್ಕಾರದೂ ಆಗ್ಯದ, ಇದು ರಾಜ್ಯ ಸರ್ಕಾರದೂ ಸುತ್ತೊಳಗೆ ಬಂದದ. ಇದನ್ನ ಮಾಡೋದ ಪ್ರಕಾರ ನೀವು ನಡ್ಕೊಂಡು ಹೋಗ್ತಿರೋ ಇಲ್ಲೋ, ಇದು ನಿಮ್ಮ ಆದ್ಯ ಕರ್ತವ್ಯ ಆಗ್ತದ. ನೀವು ಡಿ ಸಿ ಅವರಾಗಿರ್ಬೋದು, ತಹಸೀಲ್ದಾರ್ ಆಗಿರ್ಬೋದು, ಯಾವ ಸರ್ಕಲ್ ಆಗಿರ್ಬೋದು, ನಿಮ್ಮ ಒಮ್ಮೆ ಸರ್ಕಾರದಿಂದ ಸುತ್ತೋಲೆ ಯಾವುದೇ ಬಂದ್ರೆ ಅದ್ರ ಪ್ರಕಾರ ನಡ್ಕೊಳ್ಳೋದು ನಿಮ್ದು ಆದ್ಯ ಕರ್ತವ್ಯ. ನೀವು ಅದನ್ನ ಬಿಟ್ಟು ಇದನ್ನ ಯಾಕೆ ಕ್ವಶನ್ ಕೇಳ್ತಾ ಇದ್ದೀರಿ? ಇಲ್ಲ ಸರ್ ಹಿಂಗಾಗ ನಾ ತಹಸೀಲ್ದಾರ್ಗೆ ಇಮಿಡಿಯೇಟ್ ಫೋನ್ ಮಾಡಿ ಇಲ್ಲ ಇಂಥದ್ದು ಯಾರೇ ಬಂದ್ರು ಕೊಡು ಅಂತ ಹೇಳಿದ್ರು. ಅವಾಗ ಇಮಿಡಿಯೇಟ್ ನಮಗೆ ಏನೋ ಒಂದು ಕಣ್ಣ ಮುಚ್ಚಾಲೆ ಸಮಾಜದಿಂದ ನಾವು ಒಂದು ಸರ್ತಿ ಮೆಮೊರಾಂಡಮ್ ಕೊಟ್ಟಿಲ್ಲ, ಅದು ಬೇರೆ. ಬಟ್ ಇವ್ರದೊಂದು ವ್ಯವಸ್ಥೆ ಇರ್ತಲ್ಲ, ಅವ್ರದೊಂದು ಕಾನೂನು ಇರ್ತದೆ, ಕಾನೂನು ಅಡಿಯಲ್ಲಿ ಅವ್ರು ಏನ್ ಬಂದಿರ್ತದೆ ಅದನ್ನ ಪಾಲನೆ ಮಾಡಬೇಕು. ಇವರು ಬೋವಿ ಬಂದಾಗ ಬೇರೆನೇ ಮಾಡಾಕತ್ರು. ಅವತ್ತು ಒಂದಿನ ನಾವೇನು ಹೋರಾಟ ಮಾಡಿ ಅಧ್ಯಕ್ಷರ ಕೊಟ್ರು, ನಾಲ್ಕು ಸರ್ಟಿಫಿಕೇಟ್ ಇಮಿಡಿಯೇಟ್ ಕೊಟ್ಬಿಟ್ರು. ಬಟ್ ನಮ್ಮದೇ ಸಮಾಜ ಹಿಂಗೆ ಯಾರು ಕೆಲವೊಬ್ರು ಕೇಳುದಿಲ್ಲ, ಡಿ ಸಿ ಹತ್ರ ಮಾತಾಡುದಿಲ್ಲ, ತಹಸೀಲ್ದಾರ್ ಹತ್ರ ಮಾತಾಡೋ ವ್ಯವಧಾನ ಇರುದಿಲ್ಲ. ಅವ್ರಿಗೆ ಯಾರೇ ಹೋದ್ರು ತಹಸೀಲ್ದಾರ್ ಹಂಗೆ ಕಳಿಸ್ಬಿಡುದು. ಇದು ದೊಡ್ಡ ಒಂದು ಕೆಡಕಾಗಿತ್ತು ಮತ್ತು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು ನಮ್ಮ ಇಡೀ ಬೋವಿ ಸಮಾಜಕ್ಕೆ. ಇನ್ನೊಂದೇನಪ್ಪ ಅಂತ ಈ ತಾರತಮ್ಯ ನಡೆದಿದ್ದು ಕಳೆದ 3 ವರ್ಷಗಳಿಂದ ಅಷ್ಟೇ. ಈ ಮೊದಲು ಎಲ್ಲರಿಗೂ ಜಾತಿ ಅವರ ಬೋಯಿ ಕೊಡ್ತಿದ್ರು, ಸಮಾರ ಎಲ್ಲರಿಗೂ ಅವದಂತ ಜಾತಿಗಳು ಕೊಡ್ತಿದ್ರು. ಯಾಕೆ ಈ ತಾರತಮ್ಯ ರಾಜ್ಯ ಸರ್ಕಾರ ಮಾಡ್ತಿದ್ಯಾ, ಇಲ್ಲಿ ಜಿಲ್ಲಾಡಳಿತ ಮಾಡ್ತಿದ್ಯಾ, ಜಿಲ್ಲಾಧಿಕಾರಿಗಳು ಮಾಡ್ತಿದ್ದಾರೆ? ಇಲ್ಲ, ಇದು ರಾಜ್ಯ ಸರ್ಕಾರದಿಂದ ಮತ್ತೆ ಎಲ್ಲರದು ಮತ್ತೆ ಮೇನ್ ಅಲ್ಲಿ ಸರ್ಕಾರದಾಗ ಇದ್ದವರೇ ಒಂದ್ ಏನಾರ ಫರ್ಮಾನ್ ಹೊಡಿಸಿದ್ರ ಅಥವಾ ಇದು ಲೀಗಲ್ ಆಗಿ ನೀವು ನೋಟಿಫಿಕೇಶನ್ ಅಥವಾ ಸುತ್ತೋಲೆ ಕಳ್ಸೋದ್ ಬಳಕನು ಇವ್ರು ಮಾಡಾಕತ್ತಾರ ಒಂದ್ ಏನಾರ ಒತ್ತಡ ಇರ್ಬೇಕಲ್ಲ. ಒತ್ತಡ ಇರ್ಲಿಕ್ಕೆ ಇವ್ರು ಸೀದಾ ಕೊಡ್ತಿದ್ರು. ಅವ್ರಿಗೇನೋ ಬೇರೆ ಮಿನಿಸ್ಟರ್ದಾಗ್ಲಿ ಯಾರ್ಯಾರ್ದು ಮಂತ್ರಿಗಳದಾಗ್ಲಿ ಅವ್ರಿಗೆ ಕುಮ್ಮಕ್ಕೈತೆ ಅವ್ರದಿಂದ. ಅವ್ರು ಸೀದಾ ಈಗ ನೋಡ್ರಿ ನಮ್ ಚಿಕ್ಕ ಸಮಾಜಕ್ಕೆಲ್ಲ ನಮ್ಗೆ ಬೆನ್ನೆಲುಬಾಗಿ ನಿಂತವ್ರೆ ಉಗ್ರಪ್ಪ ಸರ್. ಆ ಉಗ್ರಪ್ಪ ಸರ್ ಸದಕ್ಕೆ ಮೊನ್ನೆ ಧಮಕಿ ಕೊಟ್ರ ಅಂತವ್ರು. ಒಡ್ರ ಯಾರ್ಯಾರು ಮಂತ್ರಿಗಳು ಇದಾರಲ್ಲ ಅವರು ಧಮಕಿ ಕೊಟ್ರಂತ ಸ್ಟೇಟ್ ಅವ್ರಿಗೆ, ನಿಂದೇನಾದ್ರು ನಿಮ್ದು ವಾಲ್ಮೀಕಿ ಸಮಾಜ ಅಷ್ಟು ಮಾಡ್ಕೊಂಡಿರಪ್ಪ, ಉಳಿಕಿದಕ್ಕೆಲ್ಲ ಭವ್ಯ ಅದು ಇದು ಯಾಕೆ ಕೈ ಹಾಕ್ತಿ, ಆ ತರ ಸೀದಾ ಕೇಳ್ತಾರತ್ತು. ಮತ್ತೆ ನಮ್ಮದು ಒಂದು ಆದ ಕರ್ತವ್ಯ ಆಗ್ತದೆ. ನಮ್ಮ ಮೂಲಭೂಮಿ ಸಂಬಂಧ ಏನ್ ನಾವು ಹೋರಾಟ ಮಾಡ್ತಾ ಇದ್ದೇವೆ, ನಮಗ್ ಬೆನ್ನೆಲುಬಾಗಿ ಅವ್ರು ನಿಂತಾಗ, ಉಗ್ರಪ್ಪ ಅವ್ರು ನಿಂತಾಗ ನಾವು ಸದ್ಯಕ್ಕೆ ಇನ್ನು ಅವ್ರ ಕೈ ಪಡಿಸ್ಬೇಕಾಗ್ತದ. ಹಿಂಗಾಗಿ ಇನ್ನು ಮುಂದೆ ಬರುವಂತ ಸ್ವಲ್ಪ ದಿನಗಳಲ್ಲಿ ರಾಜ್ಯದೊಂದು ಉಗ್ರ ಹೋರಾಟ ಅವರು ಹಮ್ಮಿಕೊಂಡಾರ. ಅದಕ್ಕೆ ನಾವು ಕೂಡ ನಮ್ಮ ಜಿಲ್ಲೆ ವತಿಯಿಂದ ಅಷ್ಟೇ ಅಲ್ಲದೆ ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ಭೂಮಿಗಳು ಕೂಡಿಸಿಂದ ಉಗ್ರಪ್ಪ ಅವರ ಬೆನ್ನೆಲುಬಾಗಿ ನಾವು ನಿಂದ್ರಾಕ ಒಂದು ದೊಡ್ಡ ಹೋರಾಟ ಫ್ರೀಡಂ ಪಾರ್ಕ್ ನಲ್ಲಿ ಹಮ್ಮಿಕೊಳ್ಳೋರಿದ್ದೇವೆ. ಈಗ ಅದಕ್ಕಿನ್ನ ಡೇಟ್ ಫೈನಲ್ ಆಗಿಲ್ಲ. ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ವಿಶೇಷ ಶಾಲೆಯಲ್ಲಿ 1ನೇ ತರಗತಿ ಓದಾಕ ಜಾತಿ ಮೆನ್ಷನ್ ಮಾಡಿರ್ತಾರ ಪ್ರತಿಯೊಂದು ಮುಖ್ಯಾಧ್ಯಾಪಕರು, ಹೌದಲ್ರಿ? ಹೌದ್ರಿ. ಈಗ ಅದನ್ನ ಈಗಿನ ತಹಸೀಲ್ದಾರ್ಗಳು ಏನ್ ಮಾಡತ್ತಾರಪ್ಪ ಅಂತ, ನಿಮ್ಮ ಅಪ್ಪನ ಎಲ್ಸಿ ತುಂಬ, ನಿಮ್ ತಾಯಿ ಎಲ್ಸಿ ತುಂಬ, ನಿಮ್ ಮುತ್ತನ ಎಲ್ಸಿ ತುಂಬ ಅಂತಂತಾರ. ಎಷ್ಟೋ ಮಂದಿ ಆಗ್ತಿದ್ದು ದಲಿತ ಜನಾಂಗದ ಶಾಲೆ ಕಲ್ತಿಲ್ಲ ಮೊದಲು. ಇದಕ್ಕೆ ಏನ್ ಹೇಳ್ತೀರಿ ಸರ್ ನೀವು? ಸರಿ, ಅದು ಇದು ಕ್ವಶನ್ ಆಲ್ರೆಡಿ ನಾವೆಲ್ಲ ತೆಗೆದು ಬಿಟ್ಟೇವ್ರಿ. ಇದನ್ನು ಈಗ ನೋಡ್ರಿ ನಮ್ದು ಆಲ್ರೆಡಿ ಕೊಟ್ಟಾರ ಮೊದ್ಲಿನ ಬೋಯಿಗಳು. ಈಗ ಏನಾಗದ ನಮ್ C ಕ್ಯಾಟಗರಿ ತಗೋಬೇಕಂತ ಮತ್ತೇನಾಯ್ತಲ್ಲ ಒಳ ಮೀಸಲಾತಿ ಯಾವಾಗ ಬತ್ತಲ್ಲ, ಒಳ ಮೀಸಲಾತಿ ಬಂದಾಗ ಹಿಡಿದು ತೀರಾ ಬಂದಾಗ್ಬಿಟ್ಟದು.
ಈಗ ನಮ್ಮ ಸಮಾಜದವರು ಎಷ್ಟೋ ಮಂದಿ ಮೊದ್ಲ ಅದು ಜೀವಿತಾವಧಿವರೆಗೆ ಅಂತ ಇರ್ತಿತ್ತು ಅಂದ್ರೆ ಲೈಫ್ ಟೈಮ್ ಮತ್ತೆ ಸರ್ಟಿಫಿಕೇಟ್ ಕೊಡ್ತಿದ್ರು. ತಮ್ಗೆಲ್ಲರೂ ಗೊತ್ತಿಳಿದ್ರು ಆ ಟೈಪ್ ಎಲ್ಲಾರು ಸಾಕಷ್ಟು ಜನ ಸರ್ಟಿಫಿಕೇಟ್ ತಗೊಂಡಿದ್ರು. ಅವ್ರಿಗೆ ಅಂಜಿಕೆ ಇರ್ಲಿಲ್ಲ ಏನ ನಮ್ಮ ಲೈಫ್ ಟೈಮ್ ಐತಿ ಏನು ಕೇಳೋದಿಲ್ಲ ತಿನ್ನಂಗ. ಈಗ ಅದು ಎಲ್ಲಿ ಕನ್ಸಿಡರ್ ಆಗುದಿಲ್ಲ. ಅದು ಬಹಳಷ್ಟು ಜನರಿಗೆ ನಮ್ಮ ಮುಗ್ಧ ಜನರ ಅದಾರ ನಮ್ಮ ಬಹು ಜನ ಅವ್ರಿಗೆ ಯಾರು ಬಹಳಷ್ಟು ಜನರಿಗೆ ಅದು ವಿಷಯ ಗೊತ್ತಿಲ್ಲ. ಏನು ಇದು ಒಳ ಮೀಸಲಾತಿ ಒಳಗೆ ಇದು ಬೇಕೇ ಕಂಪಲ್ಸರಿ ಅನ್ನೋದು ಅವ್ರಿಗೆ ತಿಳಿದಿಲ್ಲ. ಈಗ ನಮ್ಗೆ ಒಳ ಮೀಸಲಾತಿ ಆದ ಬಳಿಕ ಕ್ಯಾಟಗರಿ ಸಿ ಒಳಗ ನಾವು ಬೋವಿ SC ಕಾಸ್ಟ್ ಅಂತ ತಗೋಬೇಕಾಗ್ಯದ. ಅವ್ರು ಒಂದೇ ಧೈರ್ಯದಲ್ಲಿ ಕೂತ್ ಬಿಟ್ಟಾರ ನಮ್ಗೆ ಆಲ್ರೆಡಿ ಸಿಕ್ಬಿಟ್ಟದ ಲೈಫ್ ಟೈಮ್ ಅದ ಅಂದ್ರೆ ಲೈಫ್ ಟೈಮ್ ನಾವು ಸಾಯ್ತನ ಇದೇ ಕಾಸ್ಟ್ ಇರ್ತೈತಿ ಅದಾರ. ಈಗ ಅದು ಎಲ್ಲಿ ಕನ್ಸಿಡರ್ ಆಗಿ ಬರುದಿಲ್ಲ. ಅದಕ್ಕೆ ಎಲ್ಲಾ ನಮ್ಮ ಬೋವಿ ಸಮಾಜಕ್ಕೆ ನಾವು ಸಾಕಷ್ಟು ತಿಳಿಸಿ ಹೇಳಿವಿ. ಎಲ್ಲಾ ಕಡೆ ಮೀಟಿಂಗ್ ಮಾಡಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ತಾಲೂಕು ಜಿಲ್ಲಾ ಮಟ್ಟಕ್ಕೂ ಈ ತರ ಮಾಡ್ಕೋತ ನಾವು ಇಡೀ ರಾಜ್ಯದಾಗ ಎಲ್ಲರೂ ನಾವು ಅವೇರ್ನೆಸ್ ಮಾಡೋಂಥ ಕೆಲಸಗಳನ್ನ ಈಗಾಗಲೇ ಮಾಡಿದೀವಿ. ಮತ್ತು ಉಗ್ರಪ್ಪನವರು ಹೋರಾಟ ಜೊತೆಗೆ ನಾವು ಕೂಡ್ಕೊಂಡು ಕಿಸಿಂದ್ರ ಸಾಕಷ್ಟು ಜಾತಿ ಮುಖ್ಯಮಂತ್ರಿಗಳಿಗಾಗಲಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಸಚಿವರಿಗಾಗಲಿ ಇಂಥವ್ರಿಗೆ ಎಲ್ಲರಿಗೂ ನಾವು ಮನವಿಯನ್ನು ಆಲ್ರೆಡಿ ಕೊಟ್ಟಿದ್ದೆವು. ಆದ್ರೆ ನಮ್ಮ ಬೋವಿ ಸಮಾಜ ಬಿಜಾಪುರ ಡಿಸ್ಟಿಕ್ನಿಂದ ಇನ್ನತನ ಒಮ್ಮಿನೂ ನಾವು ನಮ್ಮ ಏನು DC ಸಾಹೇಬರಿಗೆ ಮನವಿ ಕೊಡೋಂಥ ಕೆಲಸ ಮಾಡಿದಿಲ್ಲ. ಈಗ ಎದಕ್ ಮಾಡಾಕತ್ತೀವಿ ಸರಳ ಕೊಡಾಕತ್ತಾರತ್ತೆ ಕಿಶನ್ ತಿಳಿದಿದ್ದೇವೆ ನಾವು. ಯಾಕಂದ್ರೆ DC ಅವ್ರು ಒಂದ್ ಸರ್ತಿ ನಾವು ಬಂದಾಗ ಹೇಳಿದ್ರು ಒಂದ್ 4-5 ದಿನ ತಕ್ಕೊಂಡಿದೀವಿ ನಾವು. ಮತ್ ಮುಂದೆ ಬೇರೆಯವ್ರು ಹೋದಾಗ ಸಮಸ್ಯೆ ಬರಾಕತ್ತ ನಮ್ಗೆ ಹೇಳಾಕತ್ರ ಅವ್ರು ಫೋನ್ ಮಾಡಿ ಇಲ್ಲ ನಾವು ಹೋಲಾಕಾಗಿನೂ ಅಲ್ಲ ನೀವು ಒಟ್ರ ಸಮಾಜದವ್ರು ಅಧ್ಯಕ್ಷರದ ಲೆಟರ್ ತಗೊಂಬರ್ರಿ ಆ ಲೆಟರ್ ಪ್ಯಾಡ್ನಾಗ ಬರ್ಸೊಂಬರ್ರಿ ನಾವು ಈ ಬೋವಿ ಬರೋದಿಲ್ಲ ಇದು ಕೊಡಾಕ್ ಬರೋದಿಲ್ಲ ನೀವು ಒರಿಜಿನಲ್ ಬೋವಿ ಅಲ್ಲ ನೀವು ಒಡ್ರಿದ ರಟ್ಟೆ ಕೊಡಾಕ್ ಬರ್ತದ ಈ ತರ ಎಲ್ಲ ಕ್ವಶನ್ ಯಾರು ಸರ್ಕಲ್ ಆಗಲಿ ಸಂಬಂಧಪಟ್ಟಂತ ಅಧಿಕಾರ ಎಲ್ಲ ಹಾಕ್ಲಾಕತ್ತಾರಂತ. ನಮಗೆ ಮತ್ತೆ ಅವಾಗ ಚುರುಕತ್ತು ನಾವೇನೋ ಹೇಳಿದೆವು DC ಸಾಹೇಬ್ರಿಗೆ ಯಾರೇ ಆಗಲಿ ಬೋವಿ ಸರ್ಟಿಫಿಕೇಟ್ BHO VIH ಹೋದ್ರೆ ಕೊಡ್ತಾರಂತ ಸುಮ್ಮಿದ್ವಿ. ಅದು ಕೊಡ್ಲಾರ್ದಕ್ಕೆ ಇವತ್ತೇನಾಯ್ತು ಇಡೀ ಡಿಸ್ಟಿಕ್ದಾಗ ನಾವೆಲ್ಲರಿಗೆ ಬೋವಿಗಳಿಗೆ ಅವೇರ್ನೆಸ್ ತಂದು ಎಲ್ಲರೂ ಇಲ್ಲಿ ಕೂಡ ಒಂದು DC ಸಾಹೇಬರಿಗೆ ಮನವಿ ಕೊಡೋನು. ಇನ್ನು ಮುಂದಿನ ಬರಮಾನಂತ ದಿನಗಳೊಳಗ ಯಾರೇ ಬೋವಿ ಅಂತ ಬಂದ್ರು ಅವ್ರಿಗೆ ಏನು ಕ್ವಶನ್ ಹಾಕ್ಬಾರ್ದು. ಭಾಳ ಅವ್ರದ್ದೇನದ ಕಾನೂನಾತ್ಮಕವಾಗಿ ಸರ್ಟಿಫಿಕೇಟ್ ಚೆಕ್ ಮಾಡ್ಕೊಳ್ಳಿ. ಆ ಸರ್ಟಿಫಿಕೇಟ್ ಮೂಲೊಳಗೆ ನಮ್ಗೆ ಐತಿ ನಮ್ಮ LC ಇತ್ತೋತಾರ LC ಒಳಗೆ ಐತಿ ಸೀದಾ BHO VIH ಐತಿ ಹಿಂದೂ ಬೋವಿ ಐತಿ SC ಅಂತೂ ಕೊಟ್ಟಾರ. ಮತ್ತೆ ನಾವಾದ್ರೂ ಶಾಲಾ ದಾಖಲಾತಿ ಒಳಗೆ ಎಷ್ಟೋ ಮಂದಿ ನಾವು ಸ್ಕಾಲರ್ಶಿಪ್ ತೊಗೊಂಡಂತ ಹೋದೆವು. ಅದನ್ನೆಲ್ಲ ಇದ್ರು ಈಗ ಒಳ ಮೀಸಲಾತಿ ಸಂಬಂಧ ಕ್ಯಾನ್ಸಲ್ ಮಾಡಕತ್ತಿದ್ರು ಅವನ್ನೆಲ್ಲ ಪ್ರೂಫ್ ಆಗಿ ನಾವು ಹಚ್ಚಿ ಕೊಟ್ಟೆವು. ಗೆಜೆಟ್ ಕಾಪಿನೂ ಅವ್ರಿಗೆ ಕೊಟ್ಟೆವು. ಇವತ್ತು ಕೂಡ ಇನ್ನು ಸ್ವಲ್ಪ ಹೊತ್ತಿನಾಗ DC ಸಾಹೇಬ್ರು ಬರ್ತಾರೆ ಅವ್ರಿಗೆ ಕೂಡ ನಾವು ಮನವರಿಕೆ ಮಾಡ್ಲಿಕ್ಕೆ ಇದೊಂದು ದೊಡ್ಡ ನಮ್ಮ ಜಿಲ್ಲೆಯಿಂದ ಹೋರಾಟವನ್ನು ಇಟ್ಕೊಂಡೆವು. ನಮ್ಮ ಜಿಲ್ಲಾ ಬೋವಿ ಸಮಾಜ ವತಿಯಿಂದ ಈಗ ನಾವು ಜಿಲ್ಲಾಧ್ಯಕ್ಷರಾಗಿ ಅವ್ರಿಗೆ ಒಂದು ಎಲ್ಲಾ ಬೋವಿಗಳ ಪರವಾಗಿ ಅವ್ರಿಗೆ ಒಂದು ಮೆಮೊರಾಂಡಮ್ ಕೊಡೋರಿದ್ದೇವೆ. ಮಹೇಶ್ ಒಡೆಯರ್ ಬೋವಿ ಸಮಾಜ ಜಿಲ್ಲಾಧ್ಯಕ್ಷ. ಡೇಟ್ ಫೈನಲೈಸ್ ಆಗಬೇಕಷ್ಟೇ ಸರ್. ಈಗ ನಾವು ಇಡೀ ಜಿಲ್ಲಾದಿಂದ ಹೊಂಟೇವೆ ಸರ್ 2 ಮಂದಿ ಒಟ್ಟು ಕೂಡ ಹೊಂಟೇವೆ. ಅದಕ್ಕೆ ಈ